ಆ ಹೆಸರಲ್ಲಿ ನಿನ್ಗೆ ಯಾರು ಫ್ರೆಂಡ್ ಇರಲಿಲ್ವಲ್ಲ? ಇದ್ಲಮ್ಮ, ನಿಂಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಕಾಲೇಜೇ, ಬೇರೆ ಬ್ರಾಂಚ್ ಅಷ್ಟೇ. ಓಹೋ, ಹೌದಾ? ಅದು ಸರಿ, ಈ ದೇವ್ ಯಾವಾಗ ದೇವಕಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಕೊಂದು ಹಾಕ್ಬಿಡ್ತೀನಿ. ಹೇಳು, ಎಷ್ಟು ದಿವಸದಿಂದ ನಡೀತಿದೆ ಈ ಕಣ್ಣ ಮುಚ್ಚಾಲೆ? ಅಮ್ಮ, ಹೇಳ್ಚೋ ಇಲ್ಲ ಇನ್ನೂ ಎರಡು ಬಿಡ್ಲ? ಹೇಳ್ತೀನಮ್ಮ, ಹೇಳ್ತೀನಿ. ಎಲ್ಲ ರೆಡಿನಾ ಅತ್ತೆಮ್ಮ? ಘಮ 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 ಅಂತ ಇದೆ ಮನೆ ಎಲ್ಲ. ಹೆಂಗೆ ನಾವು? ನೀವು ಸೂಪರ್ ಬಿಡಿ ಅತ್ತೆಮ್ಮ. ಹೌದು, ಇದರಲ್ಲಿ ಏನಿದೆ? ಇದರಲ್ಲಿ ಸ್ಪೆಷಲ್ ಆಗಿರೋ ತರಕಾರಿ ಸಾಂಬಾರಿದೆ. ಓ, ಅಷ್ಟೊಂದು ಸ್ಪೆಷಲ್ಲಾ? ನಾನು ಮಾಡಿದ್ದೀನಿ ಅಂದಮೇಲೆ ಸ್ಪೆಷಲ್ ಇರಲೇಬೇಕಲ್ಲ. ಲಿಡ್ ತೆಗೆದು ನೋಡ್ಬೋದಾ? ಓ, ಎಲ್ಲ ನಿಮಗೆ. ನೋಡಿ ನೋಡಿ. ಏನಿದು ಇಷ್ಟೊಂದು ಘಾಟು? ಅಲ್ಲ, ಸಾಂಬಾರಿಗೆ ಮೆಣಸಿನ್ಕಾಯಿ ಹಾಕಿದ್ದೀರಾ ಇಲ್ಲ ಮೆಣಸಿನ್ಕಾಯಿಗೆ ಸಾಂಬಾರ್ ಹಾಕಿದ್ದೀರಾ? ಅಷ್ಟೊಂದು ಘಾಟ ಇದೆಯಾ? ಬೇಕಿದ್ರೆ ಗೊತ್ತಾಯ್ತಾ? ಚೆನ್ನಾಗಿದ್ಯಾ? ಏನು ಅತ್ತೆ ಸೊಸೆರು ತುಂಬಾ ಖುಷಿಯಾಗಿ ಕೆಪ್ತಾ ಇದ್ದೀರಾ? ಹೌದು ಅಜ್ಜಿ, ನಮ್ಮ ಅತ್ತೆ ಮಾಡಿರೋ ಅಡ್ಗೆಗೆ ಫುಲ್ ಫಿದಾ ಆಗ್ಬಿಟ್ಟಿದೀವಿ. ಹೌದಾ? ಇರು ನೋಡೋಣ. ಇದೇನಿದು ಎಲ್ಲ ಉಂಡ ಉಂಡ ಈರುಳ್ಳಿ ಟೊಮೆಟೊ ಹಾಗೆ ಹಾಕ್ಬಿಟ್ಟಿದ್ಯಲ್ಲಮ್ಮ ನೀನು? ಅಯ್ಯೋ, ಅದು ಇಟಾಲಿಯನ್ ಸ್ಟೈಲು ಅಜ್ಜಿ. ಅವರೆಲ್ಲ ಕಟ್ ಮಾಡಲ್ಲ ತರಕಾರಿನ, ಹಾಗೆ ತಿಂತಾರೆ ಅಲ್ವಾ ಅತ್ತೆಮ್ಮ? ಅಯ್ಯಯ್ಯೋ, ಏನಿದು ಅನ್ನ ಹೀಗ್ ನೀರಾಗಿದೆ? ಅಜ್ಜಿ, ಇದು ಮೆಕ್ಸಿಕನ್ ಸ್ಟೈಲು. ವಯಸ್ಸಾದವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ಹೀಗ್ ಮಾಡಿದ್ದಾರೆ ಅಲ್ವಾ ಅತ್ತೆ? ಹೌದೌದು, ಕರೆಕ್ಟಾಗಿ ಹೇಳಿದ್ರಿ. ಇದೇನಿದು? ಅದು ಪಲಾವ್. ಅಜ್ಜಿ, ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀವಿ, ಈ ಥರ ಅಡುಗೆ ಯಾವತ್ತೂ ನೋಡಿಲ್ಲ. ಅಜ್ಜಿ, ಹಿಂಗೆ ಸರ್ಪ್ರೈಸು. ಪ್ರೈಸ್ ಅಲ್ಲ, ಶಾಕು. ಏಜ್ ಏನಾದರೂ ತಿಂದ್ರೆ ಮೂರ್ಛೆ ಹೋಗ್ಬಿಡ್ತಾರೆ ಅಷ್ಟೆ. ಏನಂದ್ರೆ? ಅಜ್ಜಿ, ನೀವು ಸ್ವಲ್ಪ ರುಚಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಘಮಾನೇ ಹೇಳ್ತಿದೆ ಅತ್ತೆ ಅಮ್ಮನ ಕೈ ರುಚಿ ಹೇಗಿದೆ ಅಂತ. ಹೌದು, ನಮ್ಮ ಅತ್ತೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಹೌದಾ? ಹಾಗಿದ್ರೆ ತಿನ್ನಿ ಬನ್ನಿ. ನೀವೇ? ಮತ್ತೆ ಅತ್ತೆ ಮಾಡಿರೋ ಅಡುಗೆನ ಬರೀ ಬಾಯಲ್ಲೇ ಹೊಗಳ್ಬಿಟ್ರೆ ಆಯ್ತಾ? ತಿಂದು ರುಚಿ ನೋಡ್ಬೇಕಲ್ವಾ? ಆಮೇಲೆ ಇನ್ನೊಂದು, ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದ್ರೂ ನೀವೇನು ಕಂಪ್ಲೇಂಟ್ ಹೇಳಬಾರ್ದು. ಯಾಕೆಂದ್ರೆ ಸೊಸೆಯಂದ್ರಿಗೆ ಅತ್ತೆ ಮೇಲೆ ಕಂಪ್ಲೇಂಟ್ ಹೇಳೋ ಅಧಿಕಾರ ಇರೋದಿಲ್ಲ. ಆ ಅಧಿಕಾರ ಇರೋದು ಅತ್ತೆಯರಿಗೆ ಮಾತ್ರ, ಅಲ್ವಾ ಲೀಲಾ? ಹೌದು ಅಜ್ಜಿ, ಕರೆಕ್ಟಾಗಿ ಹೇಳಿದ್ರಿ. ಅಜ್ಜಿ, ನಿಮ್ಮ ಸೊಸೆ ಕೈ ರುಚಿನ ನಾವು ಮಾತ್ರ ನೋಡಿದ್ರೆ ಹೇಗೆ? ನೀವು ನೋಡ್ಬೇಕಲ್ವಾ? ಅದು ಅಲ್ಲದೆ ನೀವು ಮನೆಗೆ ದೊಡ್ಡವರು, ಮೊದಲು ನೀವೇ ರುಚಿ ನೋಡಬೇಕು. ತಿಂತಿದ್ದೆ, ಆದರೆ ಇವತ್ತು ನನಗೆ ಉಪವಾಸ. ಸರಿ, ಹಾಗಿದ್ರೆ ಅತ್ತೆ ಮನೆ ಮೊದಲು ತಿನ್ಲಿ, ಆಮೇಲೆ ನಾವು ತಿಂತೀವಿ. ಇಲ್ಲ ಇಲ್ಲ, ಇವತ್ತು ಲೀಲಾನು ಉಪವಾಸ ಮಾಡ್ತಾಳೆ. ನಾನಾ? ಹೂಮ್ಮ, ನೀನೇನೆ. ಅರೆ, ಯಾಕೆ ಹೀಗೆ ಸುಮ್ಮನೆ ನಿಂತ್ಬಿಟ್ಟಿದ್ಯಾ? ತಟ್ಟಾಗಿ ಬಡಿಸೋ ಅವ್ರಿಗೆ.
ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೇಡ ಅಜ್ಜಿ. ನೋಡಿ, ನೀವು ನಾಚ್ಕೋಬೇಡಿ. ಎಷ್ಟು ಬೇಕು ಏನು ಬೇಕು ಹೇಳಿ, ನಾನು ಬಡಿಸ್ತೀನಿ. ಸಾಕು. ತಿನ್ನಿ. ನೀವಾಗೆ ತಿಂತೀರಾ ನಾನೇ ತಿನ್ನಿಸ್ಲಾ? ಬೇಡ 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 ಬೇಡ, ನಾವೇ ತಿಂತೀವಿ. ತಿನ್ನಿ ತಿನ್ನಿ. ಅಜ್ಜಿ ನಮಗಿದು ಬೇಡ. ಅದೇ ಯಾಕೆ ಬೇಡ? ಇದೇನಾ ನೀವು ನಿಮ್ಮ ಅತ್ತೆಗೆ ತೋರಿಸೋ ಗೌರವ? ಅಜ್ಜಿ ತಿನ್ನಕ್ಕಾಗ್ತಿಲ್ಲ ಅಜ್ಜಿ, ಒಂಥರ ಇದೆ. ಯಾಕಮ್ಮ, ನೀವೇ ತಾನೇ ಚೆನ್ನಾಗಿದೆ ಅಂತ ಹೇಳಿದ್ದು, ಈಗ ಯಾಕೆ ಒಂಥರ ಇದೆ ಅಂತ ಹೇಳ್ತಾ ಇದ್ದೀರಾ? ನೀವೊಂದ್ಸಲ ಇದನ್ನ ತಿನ್ನೋಡಿ. ಇದನ್ನ ಯಾರು ಅಡುಗೆ ಅನ್ನಲ್ಲ. ಹಾಗೆಲ್ಲ ಅನ್ಬಾರ್ದಮ್ಮ ದುರ್ಗಾ. ಅತ್ತೆ ಕೈ ಅಡುಗೆ ಅಂದರೆ ಅಮೃತದ ಸಮಾನ. ಕಷ್ಟ ಆದರೂ ಕಣ್ಮುಚ್ಕೊಂಡು ತಿನ್ನಬೇಕು. ಅದೇ ನಾವು ಅತ್ತೆಗೆ ತೋರಿಸೋ ಗೌರವ. ಈಗೇನು ನೀವು ತಿಂತೀರೋ ನಾನೇ ತಿನ್ನಿಸ್ಲೋ? ಬೇಡ 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 ಬೇಡ, ನಾವೇ ತಿಂತೀವಿ. ಅಯ್ಯೋ, ಪಾಯಸ ಬೇರೆ ಮಾಡಿದ್ದೆ, ಮರ್ತೆ ಬಿಟ್ಟೆ. ಅಯ್ಯೋ ಅದು ಬೇರೆ ಇದೆಯಾ? ಹ್ಞೂ, ಖಾರ ಇದ್ಮೇಲೆ ಸ್ವೀಟ್ ಇರಲೇಬೇಕಲ್ವಾ? ಏನಿದು ಪಾಯಸ ಹುಳಿ ಹುಳಿ ಇದೆ. ಹೌದಾ? ಅವರೇ ಹೇಳಿದ್ರು ವಿಡಿಯೋದಲ್ಲಿ ಹುಣ್ಸೆಹಣ್ಣು ಹಾಕಿ ಅಂತ. ಪಾಯಸಕ್ಕೆ ಯಾರಾದ್ರೂ ಹುಣಸೆ ಹಣ್ಣು ಹಾಕ್ತಾರ? ಕಾಮನ್ ಸೆನ್ಸ್ ಇಲ್ವಾ? ನೀನೇ ಹೇಳಿದ್ಯಲ್ಲಮ್ಮ, ನೀನು ಹೇಳ್ದಾಗೆ ಅಮೆರಿಕನ್ ಸ್ಟೈಲ್ ಇರಬೇಕು. ಹಾ, ಕರೆಕ್ಟು. ತಿನ್ನಿ ತಿನ್ನಿ. ಅಯ್ಯ ಇರಿ, ನಾನೇ ತಿನ್ನಿಸ್ತೀನಿ. ಬೇಡ 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 ಬೇಡ. ಆನಿ ಆನಿ. ಬೇಡ ಬೇಡ ಬೇಡ, ಪ್ಲೀಸ್ ನಾನೇ ತಿಂತೀನಿ. ಬೇಡ ಬೇಡ ಬೇಡ.